When do we say people are believers and unbelievers? ಯಾವಾಗ ನಾವು ಜನರನ್ನ ವಿಶ್ವಾಸಿ ಅವಿಶ್ವಾಸಿ ಅಂತ ಹೆಂಗೆ ಗುರುತಿಡ್ತೇವೆ? When he receives ಆತನ ಪಡ್ಕೊಂಡಾಗ, Jesus. ಯೇಸುವನ್ನ ಪಡ್ಕೊಂಡಾಗ. So say with me, brother. So I meet him on the road one day. ಆತನನ್ನ ಒಂದು ದಿವಸ ರಸ್ತೆಯಲ್ಲಿ ಪಾಸ್ಟರ್ ನೋಡ್ತಾರೆ. And he said, Jesus loves you, he died for you, he came again after 4 days, 3 days, and then now he's alive. Do you want to receive him? ಅವ್ರಿಗೆ ಸ್ವಾರ್ಥ ಹೇಳ್ತಾರೆ, ನೋಡಪ್ಪ ಯೇಸು ಸ್ವಾಮಿ ಬಂದರು, ನಿನಗೋಸ್ಕರ ಸತ್ರು, ಆಮೇಲೆ 4ನೇ ದಿವಸ ಇಲ್ಲ 3ನೇ ದಿವಸ ಜೀವಂತವಾಗಿ ಎದ್ರು, ಇದನ್ನ ನಂಬ್ತೀಯಾ ಅಂತ ಕೇಳ್ತಾರೆ. And he asked, is he there anywhere? ಆತರು ಕೇಳ್ತಾರೆ, ಇವ್ರು ಎಲ್ಲಾದ್ರೂ ಇದ್ದಾರಾ? No, you have to receive him in your heart. ಅವರು ಪಾಸ್ಟರ್ ಹೇಳ್ತಾರೆ, ಇಲ್ಲಪ್ಪ ನೀನು ಹೃದಯದಲ್ಲಿ ಸ್ವೀಕಾರ ಮಾಡ್ಕೊಳ್ಳಿ. Then he says, but doctor said I have heart problem. ಡಾಕ್ಟರ್ ಹೇಳಿದ್ರು ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ. Then we say, not that heart, spiritual heart. ನಮಗೆ என்ன சொல்றோமோ ನಮಗೆ தெரியாது basically. ಅಲ್ಲಪ್ಪ ಅದು ಮಾಂಸ ಹೃದಯ ಅಲ್ಲ, ಆತ್ಮಿಕ ಹೃದಯದ ಬಗ್ಗೆ ನಾನು ಮಾತಾಡ್ತಿದ್ದೀನಿ. And we give him no choice. ಅವ್ರಿಗೆ ಆಯ್ಕೆನೇ ಕೊಡೋದಿಲ್ಲ. Right? And you know, it's like, brother, next week I'll come to your house without asking, can I come to your house? ಬರೋವರ ನಿನ್ನ ಮನೆಗೆ ಬರಲ್ಲ ಅಂತ ಕೇಳೋದಿಲ್ಲ. ಬರೋವರ ನಿನ್ನ ಮನೆಗೆ ಬಂದ್ಬಿಡ್ತೀನಪ್ಪ ಅಂತ ಹೇಳೋದು. Do you want to receive Jesus? ನೀವು ಯೇಸುವನ್ನ ಸ್ವೀಕಾರ ಮಾಡ್ಕೊಳ್ಬೇಕಾ? In case he says, can I decide after 2 days? ಆತನ 2 ದಿವಸ ನಂತರ ನಾನು ಹೇಳಲ್ಲ ಅಂತ ಹೇಳಿದ್ರೆ, then we'll say, ನಾವು ಹೇಳ್ತೇವೆ, what if while you're going there you meet with accident and die? ಹಿಂಗೆ ಹೋಗ್ತಾ ಇರ್ತೀಯಪ್ಪ, ಯಾವುದೋ ಒಂದು ಗಾಡಿ ಗುದ್ದು ಸತ್ತೋಗ್ಬಿಡ್ತೀಯ, ಏನು ಮಾಡ್ತೀಯ ನೀನು? And we have one story for that. ಅದಕ್ಕೊಂದು ಕಥೆ ಇರುತ್ತೆ. That brother was going, I gave him like this one chance, he rejected it. Just next minute he stepped and the bus hit him and he died. ಒಂದು ಕಥೆ ಇಟ್ಟಿರ್ತೇವೆ. ಹೀಗೆ ಒಬ್ರು ಹತ್ರ ಹೇಳ್ತಿದ್ದೆ, ಅವರು ಬೇಡ ಅಂತ ಹೇಳಿ ಹಿಂಗೆ ಕಾಲಿಟ್ರು, ಒಂದು ಲಾರಿ ಬಂದು ಹೊಡೆದು ಹಂಗೆ ಸತ್ತೋದ್ರು ಅವರು. Jesus loves you, brother. ಪಕ್ಕದ ಪಾಸ್ சொல்லுங்க rowdyism. This is not gospel, this is rowdyism. ಯೇಸು ನಿಮ್ಮನ್ನು ಪ್ರೀತಿಸ್ತಾರಾ? You'll burn. And then ಸುವಾರ್ತೆ ಎಲ್ಲ ರೌಡಿಸಮ್. if you don't receive him, you'll go to hell. ನೀನೇನಾದ್ರೂ ಯೇಸು ಸ್ವಾಮಿನ ಸ್ವೀಕಾರ ಮಾಡಿಲ್ಲ, ನರಕಕ್ಕೆ ಹೋಗ್ಬಿಡ್ತೀಯ. They'll remove your clothes and fry you in oil. ನಿನ್ ಬಟ್ಟೆ ಎಲ್ಲ ತೆಗೆದು ಹಂಗೆ ಎಣ್ಣೆಲ್ಲಿ ಹಾಕಿ ಹುರಿದು ಬಿಡ್ತಾರೆ. And after 5 minutes you won't die, like that forever you'll be frying. ನೀನು 5 ನಿಮಿಷದಲ್ಲಿ ಸತ್ತೋಗ್ಬಿಡಲ್ಲ, ಹಂಗೆ ಉರಿತಾನೆ ಇರ್ತಾರೆ ಎಣ್ಣೆಲಿ. ಪಕ್ಕದ ಪಾಸ್ ಸೆತ್ತಾನೂ ಪರವಾಗಿಲ್ಲ, ಸತ್ರು ಪರವಾಗಿಲ್ಲ. So and then we tell him, do you want to receive Jesus? ಆದ್ರೆ ನಂತರ ಹೇಳ್ತೀವಿ, ಯೇಸು ಬೇಕಾ ಅಂತ. He say, please tell me how. ಅವಾಗ ಹೇಳ್ತಾರೆ, ಅಪ್ಪ ಹೆಂಗಂತ ಹೇಳು ಅಂತ. Then we say, repeat the prayer with me. ನಾನು ಆಡುವಂತ ಪ್ರಾರ್ಥನೆಯನ್ನ ನೀನು ರಿಪೀಟ್ ಮಾಡು. Dear Jesus, ಪ್ರೀತಿ ಯೇಸುವೇ, thank you for dying for me. ನನಗೋಸ್ಕರ ಸತ್ತಿದ್ದಕ್ಕಾಗಿ ಸ್ತೋತ್ರ. Thank you that you love me so much. ನೀನು ನನ್ನ ಪ್ರೀತಿ ಮಾಡಿದ್ದಕ್ಕಾಗಿ ಸ್ತೋತ್ರ. His mind voice is, really he loves me. And then ಪ್ರೀತಿ ಮಾಡಿದ್ರ come into my heart. ನನ್ನ ಹೃದಯದೊಳಗೆ ಬನ್ನಿ. Amen. ಆಮೆನ್. Now he becomes a believer. ಅವಾಗ ಅವನು ವಿಶ್ವಾಸಿ ಆಗ್ಬಿಡ್ತಾನೆ. Right? Whether he goes there and dies, we don't care anymore. Our project is over. ಅವನು ಹಂಗೆ ಹೋಗಿ ಸತ್ರ ಇಲ್ಲ ಬದುಕದ ಅದು ನಮಗೆ ಗೊತ್ತಿಲ್ಲ, ನಮ್ಮ ಪ್ರಾಜೆಕ್ಟ್ ಮುಗೀತು. He asks, brother, can I have your number? We give wrong number. Right? And we say, you're saved now. My conscience is soothed. I don't have any guilt anymore because I saw you. Now otherwise, if I don't preach to you, I will go to hell. Right? This is the gospel. ಏನು ಸುವಾರ್ತೆ ಅಂದ್ರೆ ಆ ನಂಬರ್ ಕೇಳಿದ್ರೆ ರಾಂಗ್ ನಂಬರ್ ಕೊಟ್ಬಿಡೋದು. ನನ್ಗೆ ಏನೋ ಗೊತ್ತಿಲ್ಲ, ಸುವಾರ್ತೆ ಹೇಳ್ಬೇಕು ಹೇಳ್ಬಿಟ್ಟೆ, ಇಲ್ಲಾಂದ್ರೆ ನಾನು ನರ್ಕಕ್ಕೆ ಹೋಗ್ಬಿಡ್ತೀನಿ. ಇವಾಗೇನೋ ನನ್ನ ಮನಸ್ಸು ಸ್ವಲ್ಪ ತಣ್ಣಗಿದೆ. Look at your friend and say, we've been preaching rowdyism all this while. Not gospel. ಇಷ್ಟು ವರ್ಷ ಸುವಾರ್ತೆ ಅಲ್ಲ ರೌಡಿಸಮ್ನ ಪ್ರಸಂಗ ಮಾಡಿದ್ದೇವೆ. And this guy is unbeliever. ಇವರೊಬ್ಬರು ಅವಿಶ್ವಾಸಿ. He goes to temple, he goes to mosque. Now and then he comes on Christmas to church. ಅವರು ದೇವಸ್ಥಾನಕ್ಕೆ ಹೋಗ್ತಾರೆ, ಮಾಸ್ಕ್ ಹೋಗ್ತಾರೆ, ಕ್ರಿಸ್ಮಸ್ ಆದ್ರೆ ಚರ್ಚ್ ಬರ್ತಾರೆ. That's how we define believer and unbeliever. ಆ ರೀತಿಯಾಗಿ ವಿಶ್ವಾಸಿ ಅವಿಶ್ವಾಸಿ ಅಂತ ಬೇರ್ಪಡಿಸ್ತೇವೆ. But what is the real difference between a believer and Banjara apartments? A believer and unbeliever. ನಿಜವಾದಂತ ವ್ಯತ್ಯಾಸ ಏನು ವಿಶ್ವಾಸಿಗೂ ಅವಿಶ್ವಾಸಿಗೂ? There are two things that both of them go through. It's called painful experiences. ಇವರಿಬ್ಬರು ನೋವಾಗುವಂತಹ ಅನುಭವಗಳಿಗೆ ಹಾದು ಹೋಗ್ತಾರೆ ಅನ್ಕೊಳ್ಳಿ. He goes through painful experiences in life as he's growing up. ಅವರು ಅವಿಶ್ವಾಸಿ ಅನ್ನುವಂಥವ್ರು ಸಹ ಬೆಳೆಯುವಾಗ ಅನೇಕವಾದಂತಹ ನೋವು ಅನ್ನುವಂತಹ ಅನುಭವಗಳಲ್ಲಿ ಹಾದು ಹೋಗ್ತಾರೆ. He also goes through painful experiences as he grows up. ಇವರು ಸಹ ನೋವಾದಂತಹ ಅನುಭವಗಳಲ್ಲಿ ಹಾದು ಹೋಗ್ತಾರೆ. And both of them, anybody has 0 power glasses? No? And both of them, ಇಲ್ಲಂದ್ರೆ ನಾನು ಪ್ರೇಯರ್ ಮಾಡಬೇಕು ಅದಕ್ಕೆ. ಪಾಸ್ಟರಿಂದ ನನ್ನ ಕಣ್ಣೋಯ್ತು. So as they go through painful experiences, ಇಬ್ಬರು ನೋವಿನ ಅನುಭವಗಳಿಗೆ ಹಾದು ಹೋಗುವಾಗ ಸರಿ ನೀ ಕಣ್ಣು ಮುಡಿಕೋ ಆಮೇಲೆ
They go through painful experiences ಅವರು ನೋವಿನ ಅನುಭವಗಳಿಗೆ ಹಾದು ಹೋಗ್ತಾರೆ. and they receive lenses. ಅವರು ಲೆನ್ಸಸ್ಗಳನ್ನ ಅಂದ್ರೆ ಕನ್ನಡಕಗಳನ್ನ ಪಡ್ಕೊಳ್ತಾರೆ. They view life through those painful experiences. ಆ ನೋವಿನ ಅನುಭವಗಳ ಮೂಲಕ ಜೀವನವನ್ನ ನೋಡ್ತಾರೆ. What brand is your glasses? Ray-Ban? This is local. Okay. Some brand. Okay. Ray-Ban. This is Vision Express or something. Lenskart something. Okay. So the actual lens that you receive is painful experience. ಅವರು ಪಡ್ಕೊಂಡಂತ ನಿಜವಾದಂತಹ ಕನ್ನಡಕ ಏನಂದ್ರೆ ನೋವಿನ ಅನುಭವ. And now they view life through those painful experiences. ಆ ನೋವಿನ ಅನುಭವದ ಮೂಲಕವೇ ಜೀವನವನ್ನು ನೋಡ್ತಾರೆ. So they're not seeing what they're actually seeing. ಅವರು ನೋಡುವಂತಹದನ್ನ ನಿಜವಾಗ್ಲೂ ಅವರು ನೋಡ್ತಾ ಇಲ್ಲ, ಬದಲಾಗಿ ಅವರ ನೋವಿನ ಅನುಭವದಲ್ಲಿ ಇರುವಂತದ್ದನ್ನ ನೋಡ್ತಿದ್ದಾರೆ. புரியுதா என்ன சொல்றேன்? They're not seeing life the way it should be seen. They're viewing everything through their broken lens of rejection and pain. ಅವರು ನೋಡುವುದನ್ನ ನಿಜವಾಗ್ಲೂ ನೋಡ್ತಾ ಇಲ್ಲ, ಬದಲಾಗಿ ತಿರಸ್ಕಾರ ಮತ್ತು ನೋವು ಅನ್ನುವಂತಹ ಒಂದು ದೃಷ್ಟಿಕೋನದಲ್ಲಿ ನೋಡ್ತಿದ್ದಾರೆ, ಆ ಒಂದು ಅನುಭವದಿಂದಲೇ ನೋಡ್ತಿದ್ದಾರೆ. So who is a true believer and who is a true unbeliever? ಯಾರು ನಿಜವಾದಂತಹ ವಿಶ್ವಾಸಿ, ನಿಜವಾದಂತಹ ವಿಶ್ವಾಸಿ? The guy who allows his painful experiences of rejection to alter the view of life, God, people and himself is an unbeliever. ಯಾರು ಅವಿಶ್ವಾಸಿ ಅಂತ ಹೇಳುವುದಾದ್ರೆ, ಆತನ ಹಾದು ಹೋದಂತಹ ನೋವಾದಂತಹ ಅನುಭವಗಳ ಮೂಲಕ ದೇವರು ಮನುಷ್ಯರು ಜೀವನವನ್ನ ಆತನು ಬದಲಾಯಿಸಿ ನೋಡ್ತಾನಲ್ಲ, ಆತನೇ ಅವಿಶ್ವಾಸಿ. And the guy who meets Jesus in his painful experiences and asks God to heal him of his painful experiences so he can see what Christ sees is called a believer. ಆದರೆ ವಿಶ್ವಾಸಿ ಯಾರು ಅಂತ ಹೇಳುವುದಾದ್ರೆ, ಆತನ ಹಾದು ಹೋದಂತಹ ಅನುಭವಗಳಲ್ಲಿ ಕ್ರಿಸ್ತನನ್ನು ಆಹ್ವಾನಿಸಿ ಅದನ್ನು ಸೌಖ್ಯ ಮಾಡಲು ಹೇಳಿ ಸೌಖ್ಯ ಹೊಂದಿ ಕ್ರಿಸ್ತನ ನೋಡುವಂಥ ರೀತಿಯಲ್ಲಿ ನೋಡುವುದಕ್ಕೆ ಕೇಳ್ತಾನಲ್ಲ, ಆ ರೀತಿಯ ಇರುವಂಥ ನಡೆದುಕೊಳ್ಳುವಂಥ ವ್ಯಕ್ತಿ ವಿಶ್ವಾಸಿ ಅಂತ ಹೇಳುವಂಥದ್ದು. He rewrites stories of pain in the presence and then he views life differently. ಆತನ ಪ್ರಸನ್ನತೆಯಲ್ಲಿ ಆತನ ಕಥೆಗಳನ್ನು ಆತನ ತಿದ್ದು ಬರೆದು ಆತನ ಕ್ರಿಸ್ತನ ನೋಡುವ ಹಾಗೆ ಜೀವನವನ್ನು ನೋಡುವುದಕ್ಕೆ ಕಲಿತಾನೆ. Now look at your friend and ask, are you a believer? ನೀವು ವಿಶ್ವಾಸಿನಾ? Right? Just because you said a salvation prayer in 2005 in Benin's meeting, ಬೆನಿಹಿನ್ ಮೀಟಿಂಗ್ 2005ರಲ್ಲಿ ನೀವೇನೋ ಸಾಲ್ವೇಷನ್ ಪ್ರೇಯರ್ ಹೇಳಿದ್ರಿಂದ doesn't make you a believer. ನೀವು ವಿಶ್ವಾಸಿ ಅಂತ ಅರ್ಥ ಅಲ್ಲ. I'm not saying you will go to hell. ನಾನು ನೀವು ನರಕಕ್ಕೆ ಹೋಗ್ಬಿಡ್ತೀರಾ ಅಂತ ಹೇಳ್ತಿಲ್ಲ. I'm saying you will be twisted with everything. Your view of woman will be twisted because you had painful experiences. ನಿಮ್ಮ ದೃಷ್ಟಿಕೋನಗಳು ಅದು ತಿರುಚಲ್ಪಡ್ತದೆ. ಒಂದು ಸ್ತ್ರೀಯಿಂದ ನೀವು ಬಾಧೆಗೆ ಒಳಗಾಗಿದ್ದರೆ ನೀವು ಸ್ತ್ರೀಗಳನ್ನು ನೋಡುವಂತಹ ವಿಷಯವೇ ನಿಮ್ಮಲ್ಲಿ ತಿರುಚಿರ್ತದೆ. I'm going to say another quote that I wrote. ಪಾಸ್ಟರ್ ಬರೆದಂತ ಇನ್ನೊಂದು ಕೋಟ್ನ ಅವರು ಓದ್ತಾರೆ. Say with me, process stories of pain in the presence so the poison can be purged. ದೇವರ ಪ್ರಸನ್ನತೆಯಲ್ಲಿ ವಿಷವನ್ನ ನೀವು ದೇವರ ಮುಂದೆ ತನ್ನಿರಿ, ಅದನ್ನ ಪ್ರಾಸೆಸ್ ಮಾಡುವಾಗ ಆ ಒಂದು ವಿಷವಿಲ್ಲದೆ ಅದು ಬದಲಾಗ್ತದೆ. ಎಲ್ಲ PPP ಇருக்கு. Okay, say with me, process stories of pain in the presence so the poison can be purged. ನೋವಿನಲ್ಲಿ ಹಾದುವಂತಹ ಕಥೆಗಳನ್ನು ದೇವರ ಪ್ರಸನ್ನತೆಯಲ್ಲಿ ನೀವು ತಂದು ಅದನ್ನು ಪ್ರಾಸೆಸ್ ಮಾಡುವಾಗ ಆ ವಿಷ ಅನ್ನುವಂಥದ್ದು ಬದಲಾಗಿ ಅದು ಸೌಖ್ಯಗಳನ್ನು ಪಡ್ಕೊಳ್ತದೆ. We always narrate rejection stories to ourselves. ತಿರಸ್ಕಾರ ಹೊಂದಿದಂಥ ಕಥೆಗಳನ್ನು ನಾವು ನಮಗೆ ನಿರೂಪಣೆ ಮಾಡ್ಕೊಳ್ತೇವೆ. When we call someone and they cut the call, ನಾವು ಒಬ್ರಿಗೆ ಕರೆ ಮಾಡ್ತೇವೆ, ಅವ್ರು ಕಾಲ್ ಕಟ್ ಮಾಡ್ತಾರೆ ಅಂದ್ಕೊಳ್ಳಿ. You don't say, oh, he's busy. ನಾವು ಅವ್ರು ಏನೋ ಬ್ಯುಸಿಯಾಗಿದ್ದಾರೆ ಅಂತ ಹೇಳಲ್ಲ. You say, oh, he doesn't have time for me. ಅವ್ರಿಗೆ ನಮಗಾಗಿ ಅವ್ರಿಗೆ ಸಮಯ ಇಲ್ಲ. He's cutting the call. ಅವ್ರು ಕಾಲ್ನ ಕಟ್ ಮಾಡ್ತಾರೆ. It's actually reject call, no? ಅದು ರಿಜೆಕ್ಟ್ ಕಾಲ್ ಅಲ್ವಾ? So the reject call puts fire in the fuel. Fuel in the fire of your rejection. ತಿರಸ್ಕಾರ ಮಾಡಿದಂಥ ಕಾಲು, ತಿರಸ್ಕಾರ ಅನ್ನುವಂತಹ ನಿಮ್ಮೊಳಗಿರುವಂಥ ತಿರಸ್ಕಾರಕ್ಕೆ ಅದು ಉರಿಯುವಂಥ ಬೆಂಕಿಯಲ್ಲಿ ಎಣ್ಣೆನ ಸುರಿದಂಗೆ, ತುಪ್ಪನ ಸುರಿದಂಗೆ. Say with me, the story is, ಕತೆ, say, I am not that important. ನಾನು ಅಷ್ಟು ಮುಖ್ಯವಾದವನಲ್ಲ. ಇರ್ಕಿರಿಂಗ್ಲಾ? I am not that important, that's why he rejected the call. He just rejected the call maybe because the police saw him using the phone while he was driving. We don't narrate stories like that. ಅವರು ಏನೋ ಡ್ರೈವ್ ಮಾಡ್ತಾ ಇರ್ಬೋದು, ಪೊಲೀಸ್ ಅವ್ರು ನೋಡ್ತಾರೆ ಅನ್ನೋಕ್ಕೋಸ್ಕರ ಅವ್ರು ಕಾಲ್ ಕಟ್ ಮಾಡಿದ್ರು ಅಂತ ನಾವು ಮಾಡೋದಿಲ್ಲ. ಬದಲಾಗಿ ನಾನು ಅಷ್ಟು ಮುಖ್ಯವಾದವನಲ್ಲ, ಹಾಗಾಗಿ ಅವ್ರು ಕಾಲ್ ಕಟ್ ಮಾಡಿದ್ರು, ಆ ರೀತಿಯಾಗಿ ನಾವು ನಿರೂಪಣೆ ಮಾಡ್ಕೊಳ್ತೇವೆ. One of the major areas where rejection is faced is when you are not invited. ಒಂದು ಮುಖ್ಯವಾದ ತಿರಸ್ಕಾರ ನೀವು ಎಲ್ಲಿ ಅನುಭವಿಸ್ತೀರಾ ಅಂದರೆ, ಎಲ್ಲಿ ನಿಮ್ಮನ್ನು ಆಹ್ವಾನಿಸಿಲ್ಲ ಅಲ್ಲಿ ನೀವು ತಿರಸ್ಕಾರವನ್ನು ಅನುಭವಿಸ್ತೀರಾ.